ಸುರಪುರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಾಖೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಾಕಷ್ಟು ಹೆಸರು ಮಾಡಿದೆ. ಸಮುದಾಯದ ಅನೇಕ ಸ್ವಾವಲಂಬಿ ಉದ್ಯೋಗ ನಡೆಸಲು ಸಾಲ ಸೌಕರ್ಯ ನೀಡಿ ನೆರವಾಗಿದೆ. ಸುರಪುರದಲ್ಲಿ ಶಾಖೆ ಆರಂಭಿಸಬೇಕು ಅನ್ನೋ ಬೇಡಿಕೆ ಇದೀಗ ಈಡೇರಿದೆ. ಜಿಲ್ಲಾ ಯಾದಗಿರಿ, ಸುರಪುರ ಹಾಗೂ ಹುಣಸಗಿ ಕಾರ್ಯವ್ಯಾಪ್ತಿಗೊಂದು ಶ್ರೀ ರಾಜ ಮುಕುಂದ ನಾಯ್ಕ್ ಇವರ ನೇತೃತ್ವದಲ್ಲಿ ಶಾಖೆ ಕಾರ್ಯಾಚರಣೆ ನಡೆಸಲಿದೆ. ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ನೋಂದಣಿ ಸದಸ್ಯರಾಗಿ ಹಿಂದೂ ದೇವರಗೋನಾಲ ಗ್ರಾಮದ ಶ್ರೀ ಹಯ್ಯಾಲಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿ ಚರ್ಚಿಸಿದರು. ಈಶ್ವರ್ ಶಿಕ್ಷಕರು ಸೇರಿ ಮುಖಂಡರು ಉಪಸ್ಥಿತರಿದ್ದರು. ದೊಡ್ಡ ದೇಸಾಯಿ, ಎಲ್ಲ ಸಮಾಜದ ಬ್ಯಾಂಕುಗಳು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿವೆ. ನಮ್ಮ ಸಮುದಾಯದ ಈ ಬ್ಯಾಂಕು ಇಂದು ಕಾರ್ಯರೂಪಕ್ಕೆ ಬಂದದ್ದು ಬಹಳ ಸಂತೋಷವಾಗಿದೆ ಅಂದರು. ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಸಂಬಂಧರಾದ ಮುಕುಂದರಾಜರವರೇ ಹಾಗೂ ರಾಜ ಅಪ್ಪಗಣಿಯವರೇ, ರಮೇಶ್ ಗಿರಿಯವರೇ, ವಿಜಯಕುಮಾರ್ ಶೆಟ್ಟಿಯವರೇ ಹಾಗೂ ದೇವರಗೋನಾಲದ ಎಲ್ಲ ಅಣ್ಣ ತಮ್ಮಂದಿರೇ, ಇವತ್ತು ಭಾಳ ಸಂತೋಷ ಅನಿಸ್ತು. ಯಾಕಂತಂದ್ರೆ ಈ ಕೆಲಸ ಸುಮಾರು 20-30 ವರ್ಷಗಳಿಂದಲೇ ಮಾಡಬೇಕಾಗಿತ್ತು. ನಂತರ ಬ್ಯಾಂಕಿನ ಉಸ್ತುವಾರಿಗಳಾದ ರಾಜ ಮುಕುಂದ ನಾಯ್ಕ್ ಮಾತನಾಡಿ, ಸುರಪುರದಲ್ಲಿ ನಮ್ಮ ಸಮಾಜದ ಬ್ಯಾಂಕ್ ಆಗಬೇಕೆಂದು ಬಹುದಿನಗಳ ಬೇಡಿಕೆ ಇತ್ತು. ಹಾಗಾಗಿ ನಮ್ಮ ಸಮಾಜದ ಉದ್ಯಮಿದಾರರಿಗೆ, ಬಡವರಿಗೆ ಅನುಕೂಲವಾಗಲೆಂದು ಈ ಬ್ಯಾಂಕ್ ಅನ್ನ ಸ್ಥಾಪಿಸಲು ಬಹಳ ಮುತುವರ್ಜಿ ವಹಿಸಿದ್ದೇನೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂದರು. ನಾವು ಏನು ಮಾಡಬೇಕು, ನಮ್ಮದೊಂದು ಚಲೋ ಒಂದು ವಾಲ್ಮೀಕಿ ಸಹಕಾರ ದೇವರಗೋನಾಲ ಕನ್ನಡಿಯ ಬೇಟೆಗಾರ ದೇವರಪ್ಪ ಎಲ್ಲರೂ ಕೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸದಸ್ಯರನ್ನು ಮಾಡಿಕೊಟ್ರಪ್ಪ ಅಂತಂದ್ರೆ ನಾನು ಒಳ್ಳೆ ರೀತಿಯಲ್ಲಿ ಬ್ಯಾಂಕನ್ನು ನಾನು ನಿರ್ಮಾಣ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಮುಖಂಡರಾದ ರಮೇಶ್ ದೊರೆ ಆಲ್ದಾಳ್, ರಾಜ ಅಪ್ಪರಾವ್ ನಾಯ್ಕ್, ವೆಂಕಟೇಶ್ ಬೇಟೆಗಾರ ಸೇರಿದಂತೆ ಸಮುದಾಯದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ 24 ಭಾರತ್, ಯಾದಗಿರಿ.